NDA ಭಯ ಬಿದ್ದು ಇವತ್ತು ಕಾಂಗ್ರೆಸ್ ಏನಾದರೂ ಹುನ್ನಾರ ಮಾಡಿ ಇವತ್ತು JDSನ ತುಳಿಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇವತ್ತು ಪೆನ್ ಡ್ರೈವ್ ಅನ್ನೋದನ್ನು ಸೃಷ್ಟಿ ಮಾಡಿ, ಯಾಕೆಂದರೆ ಪೆನ್ ಡ್ರೈವ್ ಸೃಷ್ಟಿ ಮಾಡೋದಕ್ಕೆ ನಮ್ಮ DK ಶಿವಕುಮಾರ್ ಎತ್ತಿದ ಕೈ ಅನ್ನೋದು, ಯಾಕೆಂದರೆ ಹಿಂದಿನಿಂದ ಬೆಳೆದಿರೋಂಥ ಒಂದು ಅವರ ಹಿಂದಿನಿಂದ ಬೆಳೆದಿರೋಂಥದ್ದು ಎಲ್ರಿಗೂ ಗೊತ್ತಿರೋವಂಥದ್ದು ಅವ್ರು ಏನೇನು ಮಾಡಿದ್ದಾರೆ ಅಂತ. ಆದರೆ ಇವತ್ತಿನ ದಿವಸದಲ್ಲಿ ಹತಾಶ ಆಗಿದೆ. ಇವತ್ತು NDA ಅಂದರೆ ನಮ್ಮ ನರೇಂದ್ರ ಮೋದಿ ದೇವೇಗೌಡರು ಅಸೆಂಬಲ್ ಆಗಿ ಇವತ್ತು 28 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತಾರೆ. ಏನಾದರೂ ಮಾಡೋದಕ್ಕೆ ಕಳಂಕ ತರಬೇಕು, ನಾವು ರಾಹುಲ್ ಗಾಂಧಿ ಹತ್ರ ಹೆಸರು ಪಡಿಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪೆನ್ ಡ್ರೈವ್ನ ಮುಖಾಂತರ ಮುಂದೆ ತರಿಸಿದ್ದಾರೆ. ಅದು ಪೆನ್ ಡ್ರೈವ್ನ ವಿಷಯದಲ್ಲಿ ಇವತ್ತು ಎಲ್ಲಿ ನ್ಯಾಯಾಂಗ ತನಿಖೆ ಮಾಡಿದ್ದಾರೆ, SIT ಮಾಡಿದ್ದಾರೆ. SIT ಅವರು ಕೆಳಗಡೆ ಕೆಲಸ ಮಾಡುವಂಥದ್ದು SIT. ಇವ್ರು ಹೇಳ್ದಂಗೆ ಕೇಳ್ತಾರೆ. ಇವತ್ತು ಚುನಾವಣೆಯಲ್ಲಿ ಬೇರೆ ಹುಬ್ಳಿ ಕಡೆ ಎಲ್ಲ ಚುನಾವಣೆ ಇದ್ರೂ ಇವತ್ತು ಸಿದ್ದರಾಮಯ್ಯ ಕರೆಸಿ ಈ SITನ ಇರುವಂಥ ಅಧಿಕಾರಿಗಳನ್ನೆಲ್ಲ ಕರೆಸಿ ಅವ್ರಿಗೆ ಸೂಚನೆ ಕೊಟ್ಟು ಮಾಡ್ತಾ ಇರೋದು ಎಲ್ರಿಗೂ ತಿಳಿದಿರುವಂಥ ವಿಷಯನೇ. ಇವತ್ತು SITಯಿಂದ ನಮಗೆ ನ್ಯಾಯ ಸಿಗಲ್ಲ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತಿರೋವಂಥದ್ದು. ಆದರೆ ಇದನ್ನು CBIಗೆ ಎನ್ಕ್ವೈರಿ ಮಾಡಬೇಕು, ಇಲ್ಲ ಅಂದರೆ ಉನ್ನತವಾದ ಒಂದು ಮ್ಯಾಜಿಸ್ಟ್ರೇಟನ್ನು ಇವತ್ತು ನೇಮಕ ಮಾಡಿ ಅವ್ರ ಮುಖಾಂತರ ಇದನ್ನು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮ್ಮ ಒತ್ತಾಯ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವಾಗ ಈಗಾಗಲೇ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆಯಲ್ಲಿ, ಇವತ್ತು ನೆಲಮಂಗಲದಲ್ಲೆಲ್ಲ ಒಂದೇ ದಿನ ಇವತ್ತು ನಾವು ಅವ್ರ ಮೇಲೆ ಧಿಕ್ಕಾರ ಕೂಗ್ತಾ ಇದ್ದೀವಿ. ಇವತ್ತು ಯಾವತ್ತೂ ಅಷ್ಟೇ DK ಶಿವಕುಮಾರ್ಗೆ ನಾನು ಒಂದು ಮಾತು ಹೇಳಬೇಕು, ಇವತ್ತು ಒಕ್ಕಲ್ತನದಲ್ಲಿ ಒಕ್ಕಲಿಗ ನಾಯಕರಾಗೋದಕ್ಕೆ ಸಾಧ್ಯವಿಲ್ಲ. ಇಂಥ ಚೇಷ್ಟೆ ಮಾಡಿರೋ ಒಕ್ಕಲಿಗ ನಾಯಕನಾಗ್ತಾನ? ಯಾವತ್ತು ದೇವೇಗೌಡರ ಥರ ರೈತರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಇರಬೇಕು, ರೈತರ ಹೊಲಗಳಿಗೆ ನೀರು ನಿಲ್ಲಿಸಬೇಕು, ಮತ್ತು ಆ ಥರ ವಿಷಯಗಳಲ್ಲಿ ರೈತರ ಬಗ್ಗೆ ಮಾಡಿದರೆ ಒಂದು ರೈತ ನಾಯಕನಾಗ್ತಾನೆ. ನೀವು ರೈತರ ಮತ್ತೆ ನಾಯಕನಾಗೋಕ್ಕೆ ಸಾಧ್ಯವಿಲ್ಲ. ನೀವು ಈ ಕುಚೇಷ್ಟಕ್ಕೆ ನಾಯಕನಾಗೋದಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ದೂರ ತಳ್ಳಿ ಮುಂದೆ ನಾಯಕನಾಗಬೇಕು ಅಂತ ನಿಮ್ಮ ಉದ್ದೇಶ ಇದ್ದರೆ ಜನಸೇವೆ ಮಾಡುವಂಥ ಕೆಲಸ ಮಾಡಿ. ಇವತ್ತು ನೋಡಿದರೆ ಇವತ್ತು ನೀವು ಮೊನ್ನೆ MLA ಎಲೆಕ್ಷನ್ಸಲ್ಲಿ ನೀವು ಗೆಲ್ಲಬೇಕಾದ್ರೆ, ರಾಜ್ಯ ವಿಧಾನಸಭೆಯಲ್ಲಿ ನೀವು ಗೆಲ್ಲಬೇಕಾದ್ರೆ ಹೆಣ್ಮಕ್ಳಿಗೆ ಒಂದು ಆಶೆಯನ್ನು ಹುಟ್ಟಿಸಿ ಅವರಿಗೆಲ್ಲ ಫ್ರೀಗಳನ್ನೆಲ್ಲ ಮಾಡಿ, ಬಸ್ ಆಗಲಿ 2000 ರೂಪಾಯಿ ಆಗಲಿ ಈ ಥರ ಫ್ರೀ ಮಾಡಿ ಓಟ್ ಪಡೆದಿದ್ದು ಅಷ್ಟೇ. ನೀವು ಜನಕ್ಕೆ ಸೇವೆ ಮಾಡಿ ಓಟ್ ಪಡೆದಿಲ್ಲ. ಈಗೇನು ಮಾಡ್ತಾ ಇದ್ದೀರಿ? ಅದೇ ಹೆಣ್ಣು ಮಕ್ಕಳನ್ನ ತುಳಿತಾ ಇದ್ದೀರಿ, ಇವತ್ತು ಮಾನ ತೆಗಿತಾ ಇದ್ದೀರಿ, ಬೀದಿಗೆ ಬಿಟ್ಟಿದ್ದೀರಿ. ಇವೆಲ್ಲ ಮಾಡದೇ ಇದ್ದರೆ ನಿಮ್ದು ಏನು ಸಂಪತ್ತು ಹೋಗ್ತಾಯಿತ್ತು? ಅದಕ್ಕೆ ಇವತ್ತು ಧಿಕ್ಕಾರ ನಮ್ದು ಇದ್ದೇ ಇರ್ತದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಧಿಕ್ಕಾರ ನಾವು ಹೆಚ್ಚಿಗೆ ಮುಂದಿನ ದಿವಸದಲ್ಲಿ ಮಾಡೋದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟು ಇವತ್ತು JDSನ ತುಳಿಯೋ ಅನ್ನೋದಕ್ಕೆ ದೂರ ಮಾಡಬೇಕಾದ್ರೆ ನಾವು JDSಲ್ಲಿ ಇರುವಂಥ ಎಲ್ಲ ನಾಯಕರು ಸಹ ಬಲವಾಡಿಗರೇ, ಒಂದು ಮಾನಸ್ಥರೇ. ನಿಮ್ಮನ್ನು ಮಾತ್ರ ನಾವು ಹೊರದೂಡಿಸೋವರೆಗೂ ನಾವು ಈ ಸ್ಟ್ರೈಕನ್ನು ಬಿಡೋಲ್ಲ ಅಂತೇಳಿ. ಇದರಲ್ಲಿ ಕಾಂಗ್ರೆಸ್ ಪಾತ್ರವೇನು ಅವ್ರು ಕ್ವಶನ್ ಮಾಡ್ತಾರೆ. ಇವತ್ತು SITಗೆ ಕೊಡೋದಕ್ಕೆ ಗೊತ್ತಾಗುತ್ತದೆ ಇವತ್ತು ಪಾತ್ರ ಕಾಂಗ್ರೆಸ್ ಇದೆ ಅಂತ. SIT ಕೊಡಬಾರ್ದಾಯ್ತು, ಅವರೇ CBIಗೆ ಎನ್ಕ್ವೈರಿ ಮಾಡಬಾರ್ದಾಯಿತು, CBI ಕಳಿಸ್ಬಾರ್ದಾಗಿತ್ತು. ಇವಾಗ SITಗೆ ಇವತ್ತು ಕೊಡಿಸೋದ್ರಿಂದ ಗೊತ್ತಾಗ್ತದೆ ಇವ್ರದ್ದೇ ಮಾಡಿ ತಂತ್ರ ಅಂತ. ಯಾಕೆ ಇವಾಗ ದೇವರಾಜೇಗೌಡ ಅದು ಹೇಳಿದರು, ಫೋನ್ ಮಾಡಿ ಶಿವರಾಮೇಗೌಡ ಇವರೆಲ್ಲ ಮಾಡಿ ಫೋನ್ ಮಾಡಿದಾಗ ಎಲ್ಲರಿಗೂ ಗೊತ್ತಿರೋಂಥದ್ದು ಆಡಿಯೋದಲ್ಲಿ ಹೇಳಿದ್ದಾರೆ. ಇವತ್ತು ಏನೇನು ಮಾಡಿದ್ದಾರೆ, ಬಾ ನೀನು ನಿನ್ಗೆ ಏನೇನು ವ್ಯವಸ್ಥೆ ಮಾಡಬೇಕು, ಮುಂದೆ ಕ್ಯಾಬಿನೆಟ್ ವ್ಯವಸ್ಥೆ ಮಾಡಬೇಕು ಅಂತಲೂ ಇವತ್ತು DK ಹೇಳಿದ್ದಾರೆ. ಶಿವರಾಮೇಗೌಡನ ಅವ್ರ ಜೊತೆಯಲ್ಲಿದ್ದಾರೆ. ಇವತ್ತು ಬೇಕಂದರೆ ಕುತಂತ್ರ ಇದು ಧೈರ್ಯ. ಯಾವತ್ತೂ ಅಷ್ಟೇ ಧೈರ್ಯವಿಲ್ಲದವನು ಧೈರ್ಯವಾಗಿ ಮಾಡ್ತಾನೆ, ಧೈರ್ಯ ಇಲ್ದಿದ್ದವನು ಬೇರೆ ಈ ರೂಟಲ್ಲಿ ಮಾಡೋಂಥ ವ್ಯವಸ್ಥೆ ಮಾಡ್ಕೊತಾನೆ ಅನ್ನೋದು ಈ ಇದರಲ್ಲಿ ಗೊತ್ತಾಗ್ತದೆ. ದೇವರಾಜೇಗೌಡ ಅವರೇ ಚೆನ್ನಮ್ಮ ವೃತ್ತದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಸೀನಿನ ನಾನು ಡಿಸ್ಪ್ಲೇ ಸ್ಕ್ರೀನಲ್ಲಿ HD ಸ್ಕ್ರೀನಲ್ಲಿ ಹಾಕಿ ತೋರಿಸ್ತೀನಿ ಅಂತ ಹೇಳಿ ಮಾಡೋದು. ಈಗ ಏನೇ ಆಗಲಿ ನಾವು ಹೇಳೋದು ಇಷ್ಟೇ, CBIಗೆ ಎನ್ಕ್ವೈರಿ ಹಾಕಿ ತಪ್ಪು ಮಾಡಿ ಶಿಕ್ಷೆ ಆಗಲಿ, ನಾವೇನು ಬೇಡ ಅಂತ ಹೇಳೋದು. ಇವ್ರ ಅಧೀನದಲ್ಲಿರುವಂಥ SITಗೆ ಯಾಕೆ ಹಾಕಬೇಕು ಅಂತ? ಇವ್ರ ಅಧೀನದಲ್ಲಿರೋದು ಹೆಂಗೆ ಬೇಕಾದ್ರೂ ಚಿರ್ಚ್ಬೋದು, ಬೇಕಾದ್ರೆ CBIಗೆ ಹಾಕಲಿ, CBIಯಲ್ಲಿ ಎನ್ಕ್ವೈರಿ ಮಾಡಲಿ. ಆಯಿತು ಅಂದರೆ ತಪ್ಪಿದ್ರೆ ತಪ್ಪಿಸೋತ್ತಿಗೆ ನಾವು ಯಾರು ಬೇಡ ಅಂತ ಹೇಳಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ SIT ಕೊಡೋಕ್ಕೆ ಮುಂಚೆ ಅಮಿತ್ ಶಾ ಆಗಲಿ ಅಥವಾ ಮೋದಿ ಅವರು ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವರೇ ಕ್ರಮ ತೆಗೆದುಕೊಳ್ಬೋದು ಅಂತ ಹೇಳಿದರು. ಅದಾದಮೇಲೆ SIT ಕೊಟ್ಟಿರೋ ಅಂತ ಅಲ್ಲ, ಈಗ ಮೋದಿ ಕೂಡ ಅದೇ ಹೇಳಿರೋದು. ರಾಜ್ಯದಲ್ಲಿ ನಡೆದಿರೋದು ರಾಜ್ಯ ಸರ್ಕಾರ ಕಾನೂನುವಾಗಿ ರಾಜ್ಯದಲ್ಲೇ ಅಂತ ಹೇಳ್ತಾರೆ, ರಾಜ್ಯದಲ್ಲೇ ಹೇಳಲ್ಲ ಅಂತ ಏನಿಲ್ಲ. ನಾವೇ ಒತ್ತಾಯ ಈಗ ರಾಜ್ಯದ್ದೇ ಮೊದಲು ಮಾಡಬೇಕು. ರಾಜ್ಯದಲ್ಲಿ ಮಾಡೋಂಥ ತಪ್ಪೇನಿಲ್ಲ, ತಪ್ಪು ಮಾಡಬೇಕು. ಆದರೆ ನಾವು ಹೇಳೋದು ನ್ಯಾಯ ಸಿಗಲ್ವಲ್ಲ, ಸರ್ಕಾರ ಅದೇ ಇರೋದ್ರಿಂದ ನಮಗೆ SITಯಿಂದ ಮಾಡಿದ್ರೆ ನ್ಯಾಯ ಸಿಗಲ್ವಲ್ಲ ಅಂತ ಗೊತ್ತಾಗುತ್ತೆ. ಸರ್, ಈಗ ನ್ಯಾಯ ಸಿಗಲ್ವಲ್ಲ. ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಏನು ಮಾಡ್ತಾರೆ, ಅವ್ರ ಬಗ್ಗೆ ಕೇಳಿ ಬಂದಿರೋ ಈಗ ನಾವು ನೋಡಿ CD ವಿಷಯದಲ್ಲಿ ಮಾತಾಡಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಅದು 2800 CDಗಳು ಇದೆ ಅಂತ ಹೇಳಿದ್ರೆ ಯಾರಾದರೂ ನಂಬ್ತಾರೇನ್ರಿ? ಯಾರಾದರೂ ನಂಬ್ತಾರ? ಅವನ ಪರಂಪರೆವರೆಗೂ ಅದು ಮಾಡೋಕ್ಕಾಗಲ್ಲ. ಆ CDಗಳನ್ನ ಅದು ನಂಬ್ತಾರೆ, ಯಾರಾದರೂ ನಂಬುವಂಥದ್ದು ಇದು ಯೋಚನೆ ಮಾಡಿ. ಅದೆಲ್ಲ ಬೇಕು ಅಂತ ಕ್ರಿಯೇಟ್ ಮಾಡಿರೋದು. ವಿದೇಶಕ್ಕೆ ಯಾಕೆ ತಲೆ ಮರೆಸ್ಕೊಂಡು ಹೋದ್ರು? ಇಲ್ಲೇ ಇದ್ದು ಕಾನೂನು ಸಮರ ಮಾಡ್ಬೋದಾಗಿತ್ತಲ್ಲ. ವಿದೇಶಕ್ಕೆ ಹೋಗಿದ್ದಾರೆ ಅಂತ ಯಾರು ಇವತ್ತು ಹೇಳ್ತಾ ಇರೋದು? ಪ್ರಜ್ವಲ್ ದೇವರಾಜ್ ಯಾರು ಹೇಳ್ತಾ ಇರೋದು? ಮತ್ತೆ ಎಲ್ಲಿದ್ದಾರೆ ಸರ್? ಯಾರು ಹೇಳ್ತಾ ಇರೋದು? ಈಗ ಇವ್ನು ಕಾರ್ತಿಕ್ ಎಲ್ಲಿದ್ರು? ನಾವೇ ಹೇಳಿದ್ವಿ ಮಲೇಷ್ಯಾಗೆ ಹೋಗಿದ್ದೆ ಅಂತ. ಇವ್ರು ನೆನ್ನೇನು ಹೇಳ್ತಾ ಇದ್ದಾರೆ, ನಾನು ಇಲ್ಲೇ ಇದ್ದೆ ಅಂತ.
ಅದಕ್ಕೆ ಇದನ್ನು ಯಾವತ್ತಷ್ಟೇ ಸತ್ಯ ಸಿಗೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಸತ್ಯ ಸಿಗೋವರೆಗೂ ಯಾರು ಏನು ಹೇಳೋಕ್ಕಾಗಲ್ಲ. ಪ್ರಜ್ವಲ್ ರೇವಣ್ಣ ಇವೆಲ್ಲ ಇಲ್ಲೇ ಕುಚೇಷ್ಟೆಗಳು. ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದೌದು, ಎಲ್ಲೂ ಹೋಗಿಲ್ಲ ಅವ್ರು, ಆಗೋದೂ ಇಲ್ಲ. ಆಗಿದ್ದರೆ ಗೊತ್ತಾಗ್ಬಿಡೋದಲ್ಲ, ಇಷ್ಟು ದಿವಸ ಬೇಕು ಹಿಡಿಬೇಕಂದ್ರೆ ಹಿಡಿಬೋದಾಗಿತ್ತಲ್ಲ. ಇದು ಇವತ್ತು ಲಾಸ್ಟ್ ದಿನ ಸರ್ ಅವರು, ಇಲ್ಲಾಂದ್ರೆ ಬಂಧನ ಆಗೇ ಆಗುತ್ತೆ ಅವ್ರು ಎಲ್ಲಿದ್ರು ಇವತ್ತು. ನಾವು ಇವತ್ತು ಹೇಳ್ತಾ ಇರೋದಷ್ಟೇ, ಈಗ ಕಾನೂನಿಗೆ ನಮಗೆ ನಾವು ತಲೆ ಬಾಗ್ತೀವಿ, ಕಾನೂನು ಇರಲೇಬೇಕು, ಕಾನೂನು ಇಲ್ದಿದ ಮೇಲೆ ಆಗಲ್ಲ. ಅಂಬೇಡ್ಕರ್ ಕಾನೂನಿಗೂ ನಾವು ತಲೆ ಬಾಗಲೇಬೇಕು, ಅದನ್ನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದಕ್ಕೆ ಇವ್ರು ಮಾಡ್ತಾ ಇರೋದು ತಂತ್ರ ಸರಿ ಇಲ್ಲ ಅಂತ ಹೇಳೋದು, SIT ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳೋದು. ಯಾಕೆಂದರೆ ಅವ್ರ ಕೈ ಕೆಳಗಡೆ SIT ಏನು ಬೇಕಾದ್ರೂ ಇವ್ರು ಹೇಳ್ದಂಗೆ ಮಾಡ್ತದೆ. ಅದಕ್ಕೆ SIT ಬೇಡ, CBIಗೆ ಎಂಕ್ವೈರಿ ಹಾಕಲಿ ಅಂತ ನಮ್ಮ ಉದ್ದೇಶ. ಥ್ಯಾಂಕ್ ಯು.